ಸ್ನೇಹಿತರೆ, ಅನ್ನ ತಿಂದ್ರೆ ಶುಗರ್ ಬರುತ್ತೆ, ಬೊಜ್ಜು ಬೆಳೆಯುತ್ತೆ ಅನ್ನೋ ಭಯ ನಿಮಗಿದೆಯಾ? ಹಾಗಿದ್ರೆ ಆ ಟೆನ್ಷನ್ ಇಂದ ನಮ್ಮನ್ನ ದೂರ ಮಾಡೋಕೆ ಸಾಧ್ಯತೆ ಇರೋ ಒಂದು ಸುದ್ದಿ ಬರ್ತಾ ಇದೆ. ಯಾಕಂದ್ರೆ ಬರೀ ಅನ್ನ ತಿಂದೇ ಶುಗರ್ ಕಂಟ್ರೋಲ್ ಮಾಡೋ ಕಾಲ ಬರ್ತಿರೋ ತರ ಕಾಣಿಸ್ತಾ ಇದೆ. ಮೊಟ್ಟೆ ಮಾಂಸಕ್ಕಿಂತ ಹೆಚ್ಚು ಪ್ರೋಟೀನ್ ಕೊಡೋ ಡಿಸೈನರ್ ರೈಸ್ ಅನ್ನೋ ಸೂಪರ್ ಅಕ್ಕಿಯನ್ನ ಸೃಷ್ಟಿ ಮಾಡಲಾಗಿದೆ. ಕೇರಳದ CSIR NIIST ವಿಜ್ಞಾನಿಗಳು ಲ್ಯಾಬ್ನಲ್ಲಿ ಈ ಮ್ಯಾಜಿಕ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯರಿಗೆ ಅನ್ನ ಅಂದರೆ ಪಂಚಪ್ರಾಣ, ಅದರಲ್ಲೂ ಕೂಡ ದಕ್ಷಿಣ ಭಾರತೀಯರಿಗೆ, ಕೇರಳದವ್ರಿಗೂ ಕೂಡ ಹೌದು. ಬೆಳಗ್ಗೆ ಇಡ್ಲಿ ದೋಸೆಯಿಂದ ಹಿಡಿದು ಮಧ್ಯಾಹ್ನ ಬಿಸಿ ಅನ್ನ ಸಾಂಬಾರ್ ತನಕ, ರಾತ್ರಿ ಬಿರಿಯಾನಿವರೆಗೆ, ಅಕ್ಕಿ ರೊಟ್ಟಿ ತನಕ ಅನ್ನ ಅಥವಾ ಅಕ್ಕಿಯ ಐಟಮ್ ಇಲ್ಲದೆ ತುತ್ತು ಕೆಳಗೆ ಹೋಗೋದೇ ಇಲ್ಲ. ಆದರೆ ಶುಗರ್ನ ಭಯ ಮತ್ತು ಪ್ರೋಟೀನ್ ಕೊರತೆ, ಹಾಗೆ ಗಟ್ ಹೆಲ್ತ್ ಪ್ರಾಬ್ಲಮ್ಸ್, ಅನ್ನ ತಿನ್ನೋದ್ರ ಬಗ್ಗೆ ಜನ ಅಯ್ಯೋ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಇದೊಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಿದು ಡಿಸೈನರ್ ರೈಸ್? ವಿಜ್ಞಾನಿಗಳು ಹುಟ್ಟಿಸಿರೋ ಆ ರೈಸ್ನ ಸ್ಪೆಷಾಲಿಟಿ ಏನು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ಈ ಹೊಸ ಅಕ್ಕಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂದ್ರೆ ಭಾರತೀಯರ ಅಕ್ಕಿ ಬಳಕೆ ಬಗ್ಗೆ ಡೇಟಾ ನೋಡಬೇಕು. USDA ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ವರ್ಷಕ್ಕೆ 121 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಯೂಸ್ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ವರ್ಷಕ್ಕೆ ಆವರೇಜ್ ಆಗಿ 101 kg ಅಕ್ಕಿಯನ್ನ ಸೇವನೆ ಮಾಡ್ತಾರೆ. ಭಾರತೀಯರಿಗೆ ಅನ್ನದ ಮೇಲೆ ಅಷ್ಟೊಂದು ವ್ಯಾಮೋಹ ಇದೆ. ಇಷ್ಟೊಂದು ಅಕ್ಕಿ ತಿನ್ನೋ ಭಾರತದಲ್ಲಿ ಕಾಯಿಲೆಗಳ ರಾಶಿ ಕೂಡ ದೊಡ್ಡದೇ ಇದೆ. IDF ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಸುಮಾರು 9 ಕೋಟಿ ಜನರಿಗೆ ಶುಗರ್ ಸಮಸ್ಯೆ ಇದೆ. ಹೀಗೆ ಹೋದ್ರೆ 2050 ಹೊತ್ತಿಗೆ ಈ ಸಂಖ್ಯೆ 15 ಕೋಟಿ ದಾಟುವ ಭಯ ಇದೆ. ಹಾಗೆ ಪ್ರೋಟೀನ್ ಕೊರತೆ, ರಕ್ತಹೀನತೆ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ಇದಕ್ಕೆ ಪರ್ಮನೆಂಟ್ ಪರಿಹಾರವನ್ನ ಹುಡುಕೋಕೆ ಅಂತಲೇ ಕೇರಳದ CSIR NIST ಸಂಸ್ಥೆಯೊಂದಿಗೆ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರದ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲಾಖೆ ಅಡಿಯಲ್ಲಿ ಬರೋ ಟಾಪ್ ರಿಸರ್ಚ್ ಲ್ಯಾಬ್ ಇನ್ ಇಂಡಿಯಾ. ಈ ಲ್ಯಾಬ್ ನ ವಿಜ್ಞಾನಿಗಳೇ ಈ ಹೊಸ ಡಿಸೈನರ್ ರೈಸ್ ಅನ್ನ ರೆಡಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಅಕ್ಕಿ, ವಿಜ್ಞಾನಿಗಳು ಮಾಡಿರೋ ಈ ಅಕ್ಕಿ, ಇದು ಹೊಲದಲ್ಲಿ ಬೆಳೆದ ಹೊಸ ತಳಿಯ ಭತ್ತದಿಂದ ಬರೋದಿಲ್ಲ ಅಥವಾ ಜೀನ್ ಬದಲಾಯಿಸಿದ GMO ಅಕ್ಕಿನೂ ಅಲ್ಲ. ಇದೊಂದು ಅಡ್ವಾನ್ಸ್ಡ್ ಫುಡ್ ಟೆಕ್ನಾಲಜಿ ಪ್ರಾಡಕ್ಟ್, ಲ್ಯಾಬ್ನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಐಟಮ್. ಹಾಗಿದ್ರೆ ಇದನ್ನ ಹೇಗೆ ತಯಾರು ಮಾಡ್ತಾರೆ, ಇದರ ಪ್ರಾಸೆಸ್ ಏನು? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರೈಸ್ ಮಿಲ್ಗಳಲ್ಲಿ ಅಕ್ಕಿ ಪಾಲಿಶ್ ಆಗುವಾಗ ಸಾಕಷ್ಟು ಅಕ್ಕಿ ತುಂಡಾಗುತ್ತೆ. ಅದನ್ನ ಬ್ರೋಕನ್ ರೈಸ್ ಅಥವಾ ನುಚ್ಚಕ್ಕಿ ಅಂತ ಕರೀತಾರೆ. ಮಾರ್ಕೆಟ್ನಲ್ಲಿ ಇದರ ರೇಟ್ ತುಂಬಾನೇ ಕಮ್ಮಿ. ವಿಜ್ಞಾನಿಗಳು ಇದೇ ನುಚ್ಚಕ್ಕಿಯನ್ನ, ಚೀಪ್ ಅಕ್ಕಿಯನ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಮೊದಲಿಗೆ ಫ್ರಾಕ್ಷನೇಷನ್ ಅನ್ನೋ ಪ್ರಕ್ರಿಯೆ ಮೂಲಕ ತುಂಡಾದ ಅಕ್ಕಿಯಲ್ಲಿರೋ 3 ಪ್ರಮುಖ ಅಂಶಗಳನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅಕ್ಕಿಯಲ್ಲಿರೋ ಸ್ಟಾರ್ಚ್, ಪ್ರೋಟೀನ್ ಮತ್ತು ಫೈಬರ್ ಅಂಶವನ್ನ ಬೇರೆ ಬೇರೆ ಮಾಡ್ತಾರೆ. ಸಾಮಾನ್ಯ ಅಕ್ಕಿಯಲ್ಲಿ 78ರಿಂದ 82% ಸ್ಟಾರ್ಚ್ ಇರುತ್ತೆ. ಈ ಸ್ಟಾರ್ಚ್ ಅಂಶವೇ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಮಾಡೋದು. ಹೀಗಾಗಿ ವಿಜ್ಞಾನಿಗಳು ಈ ಸ್ಟಾರ್ಚ್ ಅಂಶವನ್ನ ಕಮ್ಮಿ ಮಾಡ್ತಾರೆ, ಅದರ ಪ್ರೋಟೀನ್ ಮತ್ತು ಫೈಬರ್ ಅಂಶವನ್ನ ಜಾಸ್ತಿ ಮಾಡ್ತಾರೆ. ದೇಹಕ್ಕೆ ಬೇಕಾದ ಐರನ್ ಹಾಗೂ ಫೋಲಿಕ್ ಆಸಿಡ್ ಅನ್ನ ಕೂಡ ಸೇರಿಸ್ತಾರೆ. ಆಮೇಲೆ ಎಕ್ಸ್ಟ್ರಾ ಮಿಕ್ಸ್ಚರ್ ಅನ್ನ ಎಕ್ಸ್ಟ್ರೂಷನ್ ಟೆಕ್ನಾಲಜಿ ಮಷಿನ್ ಒಳಗಡೆ ಹಾಕ್ತಾರೆ. ಅಲ್ಲಿರೋ ಹೀಟ್, ಪ್ರೆಷರ್ ಹಾಗೆ ಡೈ ಬಳಸಿ ಗೋಧಿ ಹಿಟ್ಟಿಂದ ಶಾವಿಗೆ ಮಾಡ್ತಾರಲ್ವಾ, ಸೇಮ್ ಅದೇ ರೀತಿ ಈ ಪೌಡರ್ಗೆ ಮತ್ತೆ ಅಚ್ಚುಕಟ್ಟಾದ ಅಕ್ಕಿಯ ಆಕಾರವನ್ನ ಕೊಡ್ತಾರೆ. ಕೊನೆಗೆ ಹೊರಬರೋ ಪ್ರಾಡಕ್ಟ್ ನೋಡೋಕೆ ಮುಟ್ಟೋಕೆ ಪಕ್ಕ ಅಕ್ಕಿ ತರನೇ ಇರುತ್ತೆ. ಆದ್ರೆ ಇದು ಹೊಲದಲ್ಲಿ ಬೆಳೆದ ಅಕ್ಕಿ ರೀತಿ ಅಲ್ಲ, ಬಲಶಾಲಿ ಅಕ್ಕಿ ಆಗಿರುತ್ತೆ. ಈ ಅದ್ಭುತ ಆವಿಷ್ಕಾರಕ್ಕೆ ಪ್ರತಿಷ್ಠಿತ ಟಾಟಾ ಟ್ರಾನ್ಸ್ಫಾರ್ಮೇಶನ್ ಪ್ರೈಸ್ 2024 ಅವಾರ್ಡ್ ಕೂಡ ಸಿಕ್ಕಿದೆ. ಡಯಾಬಿಟಿಸ್ ರೋಗಿಗಳಿಗೆ ವರದಾನ. ಮೊದಲನೇ ದೊಡ್ಡ ಲಾಭ ಪ್ರೋಟೀನ್. ನಮ್ಮ ದೇಶದ ಜನರ ಒಟ್ಟು ಪ್ರೋಟೀನ್ ಇಂಟೇಕ್ನಲ್ಲಿ 46.9% ಬರೋದು ಬರೀ ಧಾನ್ಯಗಳಿಂದಲೇ. ಬೇಳೆಕಾಳುಗಳಿಂದ ಬರೋದು ಕೇವಲ 8.8%. ಇನ್ನು ಮೊಟ್ಟೆ, ಮೀನು, ಮಾಂಸ ಇವೆಲ್ಲ ಸೇರಿ ಬರೋದು 12.3% ಮಾತ್ರ. ಅಂದರೆ ಪ್ರೋಟೀನ್ಗಾಗಿ ನಾವು ಅತಿ ಹೆಚ್ಚು ಡಿಪೆಂಡ್ ಆಗಿರೋದೇ ಅಕ್ಕಿ, ಗೋಧಿ ಅಂತ ಧಾನ್ಯಗಳ ಮೇಲೆ. ಆದರೆ ನಾವು ದಿನ ತಿನ್ನೋ ನಾರ್ಮಲ್ ವೈಟ್ ರೈಸ್ನಲ್ಲಿ ಇರೋದು ಬರೀ 6ರಿಂದ 8% ಪ್ರೋಟೀನ್. ಆದರೆ ಡಿಸೈನರ್ ರೈಸ್ ಇದೆಯಲ್ಲ, ಇದು ಪ್ರೋಟೀನ್ ರಿಚ್. ಇದರಲ್ಲಿ ಬರೋಬ್ಬರಿ 20%ಗೂ ಹೆಚ್ಚು ಪ್ರೋಟೀನ್ ಇದೆ ಅಂತ ಹೇಳಿ ಸಂಶೋಧಕರು ಹೇಳ್ತಿದ್ದಾರೆ. ಅಂದರೆ ಸಾಮಾನ್ಯ ಅಕ್ಕಿಗಿಂತ 3 ಪಟ್ಟು ಹೆಚ್ಚು ಪ್ರೋಟೀನ್. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದು ಮೊಟ್ಟೆ, ಮೀನಿಗೂ ಕಾಂಪಿಟೇಷನ್ ಕೊಡುತ್ತೆ. ಒಂದು ಮೊಟ್ಟೆಯಲ್ಲಿ ಸುಮಾರು 13% ಪ್ರೋಟೀನ್ ಇರುತ್ತೆ. ಬೇಯಿಸಿದ ಸಾಲ್ಮನ್ ಮೀನ್ನಲ್ಲಿ 25% ಪ್ರೋಟೀನ್ ಇರುತ್ತೆ. ಆದರೆ ಈ ಡಿಸೈನರ್ ರೈಸ್ನಲ್ಲಿ 20%ಗೂ ಅಧಿಕ ಪ್ರೋಟೀನ್ ಅಂಶ ಇದೆ ಅಂತ ಹೇಳಿದ್ರೆ, ಅದನ್ನ ದಿನ ಬಳಸೋ ರೀತಿ ಆಯಿತು ಅಂತ ಹೇಳಿದ್ರೆ ಯೋಚನೆ ಮಾಡಿ ಪ್ರೋಟೀನ್ ಇಂಟೇಕ್ನಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಸ್ನೇಹಿತರೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಗೈಡ್ಲೈನ್ಸ್ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಪ್ರತಿದಿನ ಅವರ ದೇಹದ ತೂಕಕ್ಕೆ ತಕ್ಕಂತೆ
ಪ್ರತಿ ಕೆಜಿಗೆ 0.8 ಗ್ರಾಮ್ನಿಂದ 1 ಗ್ರಾಮ್ ತನಕ ಪ್ರೋಟೀನ್ ಮಿನಿಮಮ್ ಬೇಕು. ಅಂದರೆ 70 kg ತೂಗುವ ವ್ಯಕ್ತಿಗೆ 70 ಗ್ರಾಮ್ನಷ್ಟಾದರೂ ಪ್ರೋಟೀನ್ ಬೇಕು ಹತ್ತತ್ರ. ಅದೇನಕ್ಕೆ ಸರ್ವೈವ್ ಆಗೋಕ್ಕೆ, ಹೆಲ್ದಿಯಾಗಿ, ಜಸ್ಟ್ ಬೇಸಿಕ್ಸ್ ಅಷ್ಟೇ, ಅದು ಹೆಲ್ದಿಯಾಗಿ ಜೀವನ ನಡೆಸೋಕ್ಕಷ್ಟೇ. ಅದು ವರ್ಕೌಟ್ ಮಾಡೋರಿಗೆ, ಜಿಮ್ಗೆ ಹೋಗೋರು ಇನ್ನೂ ಜಾಸ್ತಿ ಬೇಕಾಗುತ್ತೆ. ನೀವು ನಿಮ್ಮ ರೆಗ್ಯುಲರ್ ಊಟದಲ್ಲಿ ಈ ಡಿಸೈನರ್ ರೈಸ್ ಬಳಸಿದ್ರೆ ಆ ಪ್ರೋಟೀನ್ ಕೋಟ ಬಹಳ ಈಸಿಯಾಗಿ ಫಿಲ್ ಆಗುತ್ತೆ ಅನ್ನೋದು ವಿಜ್ಞಾನಿಗಳ ಪ್ಲಾನಿಂಗ್. ಹಾಗಂತ ಇದು ದೇಶದ ಎಲ್ರಿಗೂ ಸಿಗೋ ರೀತಿ ಆಗೋದು ಯಾವಾಗ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಯಾವಾಗ, ಅದರ ರೇಟ್ ಎಷ್ಟಿರುತ್ತೆ, ಅದೆಲ್ಲ ಮುಂದೆ ನಾವು ನೋಡ್ತಾ ಹೋಗೋಣ. ಬಟ್ ಸಂಶೋಧನೆ ಆಗಿದೆ ಈಗ. ಇದರ ಮತ್ತೊಂದು ಪವರ್ ಅಂದರೆ ಶುಗರ್ ಕಂಟ್ರೋಲ್. ಭಾರತ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಆಗ್ತಾ ಇದೆ. ಮುಖ್ಯ ಕಾರಣ ನಾವು ತಿನ್ನೋ ಹೈ ಗ್ಲೈಸೆಮಿಕ್ ಫುಡ್. ಸಾಮಾನ್ಯ ಅಕ್ಕಿಯ ಗ್ಲೈಸೆಮಿಕ್ ಇಂಡೆಕ್ಸ್ GI 75ರಿಂದ 90ರವರೆಗೂ ಇರುತ್ತೆ. ತಿಂದಾಗ ಬೇಗ ಬೇಗ ಡೈಜೆಸ್ಟ್ ಆಗಿ ಬ್ಲಡ್ ಶುಗರ್ ಲೆವೆಲನ್ನು ಮೇಲಕ್ಕೆ ಶೂಟಪ್ ಮಾಡುತ್ತೆ. ಆದರೆ ಡಿಸೈನರ್ ರೈಸ್ನ GI ಕೇವಲ 55ಕ್ಕಿಂತ ಕಮ್ಮಿ ಇದೆ. ಇದರ ಅರ್ಥ ಈ ಅಕ್ಕಿ ತಿಂದರೆ ಅದು ಹೊಟ್ಟೆಯಲ್ಲಿ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ. ಗಾಡಿ ಎಂಜಿನ್ಗೆ ಪೆಟ್ರೋಲ್ ಡ್ರಾಪನ್ನು ಬಿಟ್ಟ ಹಾಗೆ ದೇಹಕ್ಕೆ ಎನರ್ಜಿ ಸ್ಲೋ ಆಗಿ ಕೊಡ್ತಾನೆ ಇರುತ್ತೆ. ಒಳ್ಳೆ ಮೈಲೇಜ್. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರಂತ ಏರಿಕೆ ಆಗಲ್ಲ. ಜೊತೆಗೆ ಸ್ಲೋ ಡೈಜೆಸ್ಟ್ ಆಗೋದ್ರಿಂದ ಪದೇ ಪದೇ ಹೊಟ್ಟೆ ಹಸಿಯಲ್ಲ, ತುಂಬಿದ ಹೊಟ್ಟೆಯ ಫೀಲ್ ಇರುತ್ತೆ, ಬೊಜ್ಜು ಕೂಡ ಬೆಳೆಯೋದಿಲ್ಲ ಬೇಗ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ. ತುಂಬಾ ಜನಕ್ಕೆ ಉಳಿತಾಯ ಅಂದ ತಕ್ಷಣ ತಲೆಯಲ್ಲಿ ಬರೋದು ಎರಡೇ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಮುಂಚೆ ಹಿಂಗಿರಲಿಲ್ಲ. ಉಳಿತಾಯ ಅಂದ ತಕ್ಷಣ ಮಾರ್ಕೆಟಿಗೆ ಹಾಕು, ಅದು ಬಿತ್ತು, ತುಂಬ ಮೇಲೆ ಕೆಳಗೆ ಹೋಗ್ತಿದೆ ಭಯ, ಇಲ್ಲಾಂದರೆ ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಬಿಡು, ಸೇಫರ್ ಸೈಡ್ ಅನ್ನೋ ಮೈಂಡ್ ಬಂದ್ಬಿಟ್ಟಿದೆ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಾ, ಮಾರ್ಕೆಟ್ ವಾಲಾಟಿಲಿಟಿ ಏರಿಳಿತಾ ಸರಿ, ಆದರೆ ಸೇವಿಂಗ್ಸ್ ಅಕೌಂಟಲ್ಲಿ ಬಡ್ಡಿ ಬರೀ 3-3.5% ಮಾತ್ರ ಕೊಡ್ತಾರೆ ಅಂತ. ಅದೇ ಬ್ಯಾಂಕ್ನಲ್ಲಿ, ಸೇಮ್ ಬ್ಯಾಂಕ್ನಲ್ಲಿ ಅದನ್ನೇ RD FD ಮಾಡಿದ್ರೆ ಹೈಯರ್ ಇಂಟ್ರೆಸ್ಟ್ ರೇಟ್, ಡಬಲ್ ಇಂಟ್ರೆಸ್ಟ್ ರೇಟನ್ನು ಪಡೆಯೋಕೆ ಅವಕಾಶ ಇದೆ ಅನ್ನೋ ತುಂಬ ಜನಕ್ಕೆ ಐಡಿಯಾನೇ ಇಲ್ಲ. ಸ್ನೇಹಿತರೆ, ಲಮ್ಸಮ್ ಅಮೌಂಟ್ ಇತ್ತು ಅಂತ ಹೇಳಿದ್ರೆ FD ಇಡ್ತಾರೆ ಜನ ಅದನ್ನು ಬ್ಯಾಂಕಲ್ಲಿ. ಬ್ಯಾಂಕ್ ಬಡ್ಡಿ ಕೊಡ್ತಾ ಹೋಗುತ್ತೆ, ಮಾರ್ಕೆಟ್ ಲಿಂಕ್ ಇರಲ್ಲ. ಆದರೆ ತಿಂಗಳು ದುಡ್ಡು ಬರ್ತಾ ಇದೆ, ಉಳಿತಾಯ ಮಾಡಬೇಕು ಅನ್ನೋರು FDಯ ತಮ್ಮ ಅಥವಾ ತಂಗಿ ಆಗಿರೋ RDಯನ್ನು ಯೂಸ್ ಮಾಡ್ಬೋದು. ಬ್ಯಾಂಕ್ನ ಪ್ರಾಡಕ್ಟೇ ಇದು, ಫಿಕ್ಸೆಡ್ ಬಡ್ಡಿಯೊಂದಿಗೆ ಬರುತ್ತೆ. FDಯಲ್ಲಿ SIP ಅಂತ ಅನ್ಕೊಳ್ಳಿ, ತಿಂಗಳು ಒಂದು ಅಮೌಂಟ್ ಒಂದು ಕಡೆ ಹೋಗಿ ನಿಮ್ಮ ಅಕೌಂಟಲ್ಲಿ ಕೂರ್ತಾ ಇರುತ್ತೆ. RD ಅಂತ, ರಿಕರಿಂಗ್ ಡೆಪಾಸಿಟ್ ಅಂತ. FD ಥರನೇ ಅದಕ್ಕೆ ಫಿಕ್ಸೆಡ್ ಬಡ್ಡಿ ಇರುತ್ತೆ. ಅಮೌಂಟ್ ಆ್ಯಡ್ ಆಗ್ತಾ ಹೋದಾಗೂ ಕೂಡ ಅಷ್ಟಕ್ಕೂ ಕೂಡ ಬಡ್ಡಿ ಕವರ್ ಆಗ್ತಾ ಹೋಗುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನೀವು ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಸ್ಟೇಬಲ್ ಮನಿಯನ್ನು, ಅದರಲ್ಲಿ ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾರು ಕೊಡ್ತಿದ್ದಾರೋ ನೋಡಿಕೊಂಡು ನೀವು ಅಲ್ಲಿ RDಯನ್ನು ಬುಕ್ ಮಾಡ್ಕೊಳ್ಬಹುದು. ಈಗ 8.1ರಿಂದ 8.3% ತನಕನೂ ಕೂಡ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳು ಭಾರತದಲ್ಲಿ ಇವೆ. ಜಸ್ಟ್ $1,000 ಕೂಡ ಉಳಿತಾಯದ ಅಭ್ಯಾಸವನ್ನು ಶುರು ಮಾಡ್ಕೊಳ್ಬಹುದು. ಹೈಯರ್ ಅಮೌಂಟ್ ನಿಮ್ಮ ಹತ್ರ ಎಷ್ಟಿದ್ರೂ ಕೂಡ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ಲಾನ್ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಚೆಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಬರೀ ಶುಗರ್ ಮತ್ತು ಬೊಜ್ಜು ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಈ ಅಕ್ಕಿ ನಮ್ಮ ದೇಶದ ಸೈಲೆಂಟ್ ಕಿಲ್ಲರ್ ಆಗಿರೋ ಹಿಡನ್ ಹಂಗರ್ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆಯನ್ನು ಕೂಡ ಪರಿಹಾರ ಮಾಡೋಕೆ ಪ್ರಯತ್ನ ಪಡುತ್ತೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 67% ಮಕ್ಕಳು ರಕ್ತಹೀನತೆ, ಅನಿಮಿಯಾದಿಂದ ಬಳಲ್ತಾ ಇದ್ದಾರೆ. ಇದನ್ನ ಹೋಗಲಾಡಿಸೋ ಉದ್ದೇಶ ಇಟ್ಕೊಂಡು ವಿಜ್ಞಾನಿಗಳು ಈ ಡಿಸೈನರ್ ರೈಸ್ಗೆ ಪೋಷಕಾಂಶಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಮುಖ್ಯವಾಗಿ ಐರನ್ ಅನ್ನು ಸೇರಿಸಲಾಗಿದೆ, ಕಬ್ಬಿಣಾಂಶವನ್ನ. ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನ ಹೆಚ್ಚಾಗಿ ರಕ್ತಹೀನತೆ ದೂರ ಮಾಡೋ ಉದ್ದೇಶ ಇಟ್ಕೊಂಡು. ಹಾಗೆ ಫೋಲಿಕ್ ಆಸಿಡ್ ಕೂಡ ಇದೆ. ಇದು ಗರ್ಭಿಣಿಯರಿಗೆ ಮತ್ತು ದೇಹದ ಸೆಲ್ಸ್ ಗ್ರೋತ್ಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದು ಮಹತ್ವದ ಅಂಶ ಅಂದರೆ ವೈಟಮಿನ್ B12. ಭಾರತದಲ್ಲಿ ಸುಮಾರು 47%ಕ್ಕೂ ಅಧಿಕ ಜನರಲ್ಲಿ B12 ಕೊರತೆ ಇದೆ. ಇದರಿಂದ ನರ ದೌರ್ಬಲ್ಯ, ವಿಪರೀತ ಆಯಾಸ ಎಲ್ಲ ಉಂಟಾಗುತ್ತೆ. ಈ ಅಕ್ಕಿಯಲ್ಲಿ B12 ಕೂಡ ಇರೋದ್ರಿಂದ ಮೆದುಳು ಮತ್ತು ನರಗಳ ಆರೋಗ್ಯಕ್ಕೂ ಉತ್ತಮ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಸೊ ನಿಮಗೆ ಡೌಟ್ ಬರ್ಬೋದು, ಇಷ್ಟೆಲ್ಲ ವಿಟಮಿನ್, ಮಿನರಲ್, ಪ್ರೋಟೀನ್ ಎಲ್ಲ ಹಾಕಿದ್ರೆ ಇದೇನು ಮಾತ್ರೆನ, ಟ್ಯಾಬ್ಲೆಟಾ, ಅನ್ನನ, ಹೆಂಗಿರುತ್ತೆ ಇದು, ಟೇಸ್ಟ್ ಹೆಂಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ವಿಜ್ಞಾನಿಗಳ ಪ್ರಕಾರ ಅಕ್ಕಿಯ ಟೆಕ್ಸ್ಚರ್ ಮತ್ತು ಟೇಸ್ಟ್ ನಾರ್ಮಲ್ ಆಗಿ ಹೊಲದಲ್ಲಿ ಬೆಳೆದಿರೋ ಭತ್ತ, ಅಕ್ಕಿ ಏನಿದೆ ಸೇಮ್ ಅದೇ ಥರನೇ ಇರುತ್ತೆ, ವೈಟ್ ರೈಸ್ ಥರ. ಈ ಅಕ್ಕಿಯನ್ನು ಬಳಸ್ಕೊಂಡು ಎಂದಿನಂತೆ ಅನ್ನ, ಪಲಾವ್, ಬಿರಿಯಾನಿ, ಪುಳಿಯೋಗರೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ನಬಹುದು ಅಂತ ಸೈಂಟಿಸ್ಟ್ ಹೇಳ್ತಿದ್ದಾರೆ. ರುಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಮಾರುಕಟ್ಟೆಗೆ ಟಾಟಾ ಎಂಟ್ರಿ. ಬೆಲೆ ಎಷ್ಟು, ರೈತರಿಗೇನು ಲಾಭ? ಎಸ್, ಲ್ಯಾಬ್ನಲ್ಲಿ ಸೈಂಟಿಸ್ಟ್ಗಳು ಈಗ ಸಾಬೀತು ಮಾಡಿರೋದನ್ನ ಕಮರ್ಷಿಯಲ್ ಆಗಿ ನಿಮ್ಮ ತಟ್ಟೆಗೂ ತರೋಕೆ ಹೊರಟಿರೋದು ಯಾರು ಗೊತ್ತಾ? ಟಾಟಾ ಕಂಪನಿಯವರು. ಭಾರತದ ದಿಗ್ಗಜ FMCG ಕಂಪನಿಯಾಗಿರೋ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಜೊತೆಗೆ ಇದರ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಲ್ರೆಡಿ ಮುಗಿದಿದೆ. ಹಾಗೆ ತಮಿಳುನಾಡಿನ SS ಸೋಲ್ ಫುಡ್ಸ್ ಜೊತೆಗೂ ಅಗ್ರಿಮೆಂಟ್ ಆಗಿದೆ. ಟಾಟಾದಂಥ ಕಂಪ್ನಿನೇ ಎಂಟ್ರಿ ಕೊಟ್ಟಾಗ ಇದರ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ. ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಸೆಲ್ಲಿಂಗ್ ಕೂಡ ಶುರುವಾಗುತ್ತೆ.
ಹಾಗಿದ್ರೆ ರೇಟ್ ಎಷ್ಟಿರ್ಬೋದು ಅಕ್ಕಿದು? ಸದ್ಯಕ್ಕೆ ಕಂಪನಿ ಕಡೆಯಿಂದ ಇದರ ಯಾವುದೇ ರಿಟೇಲ್ ಪ್ರೈಸ್ ಅನೌನ್ಸ್ ಆಗಿಲ್ಲ. ಆದರೆ ಸಾಮಾನ್ಯ ಅಕ್ಕಿಗಿಂತ ಇದರ ಬೆಲೆ ಸ್ವಲ್ಪ ಮಟ್ಟಿಗೆ ಚೂರು ಜಾಸ್ತಿ ಕಾಸ್ಟ್ಲಿ ಇರುವ ಲಕ್ಷಣ ಇದೆ. ಯಾಕಂದರೆ ಇದನ್ನು ಸಾಕಷ್ಟು ಆ್ಯಡೆಡ್ ಮಿನರಲ್ಸ್, ವೈಟಮಿನ್ಸ್ ಇದಕ್ಕೆ ನಾವು ಮಾಡಬೇಕಾಗಿರೋದ್ರಿಂದ ಆ ಕಾಸ್ಟ್ ಆಗಬಹುದು. ಮಷಿನ್ ಮುಖಾಂತರ ಪ್ರೊಸೆಸ್ ಮಾಡಿ ಇದೆಲ್ಲ ಮಾಡೋದ್ರಿಂದ. ಓಕೆ, ನೆಕ್ಸ್ಟ್ ಫೈನಲ್ ಕ್ವಶನ್. ಲ್ಯಾಬ್ನಲ್ಲಿ ಫ್ಯಾಕ್ಟ್ರಿ ತರಹ ಅಕ್ಕಿ ಮಾಡಿದ್ರೆ ರೈತರು ಬೆಳೆದ ಭತ್ತಕ್ಕೆ ಡಿಮಾಂಡ್ ಕಮ್ಮಿ ಆಗಲ್ವಾ ಅಂತಲೂ ಕೆಲವರು ಕೇಳ್ಬೋದು. ಆದರೆ ಉತ್ತರ ಏನು ಗೊತ್ತಾ? ಇದಕ್ಕೆ ರೈತರು ಬೆಳೆದ ಭತ್ತದಿಂದ ಮಾಡಿದ ಅಕ್ಕಿಯೇ ಮೂಲ ವಸ್ತು. ಇದಕ್ಕೆ ಆರಂಭದಲ್ಲೇ ಹೇಳಿದ್ವಿ, ಅಕ್ಕಿಯ ತುಂಡುಗಳಿಂದ ನುಚ್ಚಕ್ಕಿಯಿಂದಲೇ ಇದನ್ನು ಮಾಡೋದು ಅಂತ ಹೇಳಿ. ಇಷ್ಟು ದಿನ ಚೀಪ್ ರೇಟಿಂಗ್ ಮಾರ್ತಿದ್ರು ಇದನ್ನು, ನುಚ್ಚಕ್ಕಿಯನ್ನು. ಕೋಳಿ ಹಸುಗಳಿಗೆ ಫೀಡ್ ಥರ ಕೊಡ್ತಾ ಇದ್ರು, ಎಥನಾಲ್ ಉತ್ಪಾದನೆಗೆಲ್ಲ ಬಳಸ್ತಾ ಇದ್ರು, ಕಮ್ಮಿ ಬೆಲೆಗೆ ಸೇಲ್ ಮಾಡ್ತಿದ್ರು. ಈಗ ಅದೇ ನುಚ್ಚಕ್ಕಿಯನ್ನು ಬಳಸಿ ಟೆಕ್ನಾಲಜಿ ಮೂಲಕ ಪ್ರೀಮಿಯಂ ಸೂಪರ್ ಫುಡ್ ಆಗಿ ಮಾಡೋಕೆ ಪ್ರಯತ್ನ ನಡೀತಾ ಇರೋದು. ಇದರಿಂದ ಕಮ್ಮಿ ಕಾಸ್ಟ್ ಸೇಲ್ ಆಗ್ತಿದ್ದ ನುಚ್ಚಕ್ಕಿಗೂ ಕೂಡ ಒಳ್ಳೆ ಡಿಮಾಂಡ್ ಬರ್ಬೋದು. ಈಗ ಈ ಬಗ್ಗೆ ನಿಮಗೆ ಅನಿಸ್ತಾ ಇದೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್. ಮಾರ್ಕೆಟಿಂಗ್ ಲಿಂಕೇ ಇಲ್ಲದೆ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಪ್ರಿಡಿಕ್ಟಬಲ್ ರೀತಿಯಲ್ಲಿ ಉಳಿತಾಯ ಮಾಡ್ತಾ ಹೋಗೋಕೆ ನೀವು RD ಅನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ರಿಕರಿಂಗ್ ಡೆಪಾಸಿಟ್ಸ್ ಅನ್ನ ಭಾರತದ ಎಲ್ಲಾ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನು ನೀವು ಅಲ್ಲಿ ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಿರೋ ಬ್ಯಾಂಕ್ಗಳನ್ನು ನೀವು ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲೈಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಈಗ 8.1ರಿಂದ 8.3% ತನಕ ಬಡ್ಡಿ ಕೊಡ್ತಾ ಇರೋ ಬ್ಯಾಂಕ್ಗಳು ಕೂಡ ಇದ್ದಾವೆ. ಜಸ್ಟ್ ತಿಂಗಳಿಗೆ 1,000 ರೂಪಾಯಿ 2,000 ರೂಪಾಯಿಂದಲೂ ಶುರು ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.